ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರು ಮಾತೆಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ, ಇವತ್ತು ನಾಡೋಜ ಡಾಕ್ಟರ್ ಬರಗೂರು ಮೇಷ್ಟು ಬಳಗ ಶಿರಾ, ಇದು ಒಂದು ಹೆಸರೇ ಸುಮಾರು ಜನರನ್ನು ಆಕರ್ಷಣೆ ಮಾಡ್ತಿದೆ. ಅದರಲ್ಲಿ ನಾವು ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಕುರಿತು ಧ್ವನಿ ಮುದ್ರಿಕೆ ತಾವೆಲ್ಲ ಕೇಳಿದ್ದೀರಿ. ನಮ್ಮ ಮಲ್ನಾಡವರು ಹಾಡಿದ್ದಾರೆ. ಭಾಳ ಆಸೆಪಟ್ಟು ಬರೆದಿರುವಂಥ ಕಲಾಕಾರ ಹುಲಿಕುಂಟೆಯವರು ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಒಳ್ಳೆ ಸಂದರ್ಭದಲ್ಲಿ ಮಾಡಿದ್ದಾರೆ ಅವರು. ಯಾಕಂದರೆ ಈಗ ಗಣೇಶನ ಹಬ್ಬನ ಸ್ಟಾರ್ಟ್ ಆಗ್ತದೆ, ಅದಾದಮೇಲೆ ರಾಜ್ಯೋತ್ಸವ ಬರುತ್ತೆ. ಬಹುಶಃ ನಿಮ್ಮ ಕ್ಯಾಸೆಟ್ಟು ಸರಿಯಾದ ರೇಟ್ನಲ್ಲಿ ಮಾರ್ಕೆಟ್ ಮಾಡಿದ್ರೆ ಎಲ್ಲ ಮಂಟಪಗಳಲ್ಲೂ ಈ ಹಾಡು ಕೇಳದೆ ಯಾರೂ ಹೋಗೋದಿಲ್ಲ ಅಂತ ನನ್ನ ಭಾವನೆ. ನಿಮ್ಮ ನುಡಿಸುವಳಿಗೆ ಒಳ್ಳೆಯದಾಗಲಿ. ಎರಡನೇದಾಗಿ ಇವತ್ತು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ. ರಾಜ್ಕುಮಾರ್ ಅವ್ರ ಬಗ್ಗೆ ಬರಗೂರು ಆಟದವರು ಮಾತಾಡಿ ಕೇಳೋದೆ ಅದೊಂದು. ಈ ಮಂಗಳೂರು ಕಡೆ ಶಿರಾ ಅಂದರೆ ಬೇರೆ, ಭಾಳ ಸಿಹಿಯಾಗಿರೋ ಒಂದು ತಿಂಡಿಗೆ ಶಿರಾ ಅಂತ ಹೇಳ್ತಾರೆ. ಸೊ ಅದು ನಮ್ಮ ಶಿರಾ ಕೊಟ್ಟಾಗಿದ್ದೀನಿ. ಬ್ಯಾಂಗ್ಳೂರಿಗೆ ಶಿರಾ ಅಂದರೆ ಅದು ನಾವು ಈ ಕಡೆ ಸಜ್ಜಿಗೆ ಅಂತ ಹೇಳ್ತೀವಲ್ಲ, ಆ ರೀತಿ ಕೇಸರಿ ಬಾತ್ ಆ ಥರ ನಾವು ಮಾತಾಡಿದ್ರೆ ಕೇಸರಿ ಬಾತಿದೆ. ಇಲ್ಲಿ ಎರಡು ವಿಷಯಗಳನ್ನು ನಾವು ಗಮನಿಸಬೇಕು. ರಾಜ್ಕುಮಾರ್ ಅವರು ಯಾಕೆ ಇವತ್ತು ಪ್ರಸ್ತುತ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಓಕೆ, ಪುನೀತ್ ರಾಜ್ಕುಮಾರ್ ಅವರು, ರಾಜ್ಕುಮಾರ್ ಅಂದರೆ ಅದು ಕರ್ನಾಟಕದ ಒಂದು ಕುಟುಂಬ ಅಂತ ಒಂದು ಹೇಳಿದ್ರು. ನೋಡಿ, ಆ ವಿಧಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ರಾಜ್ಕುಮಾರ್ ಅವರು ಕಾಲ ಆದರೂ ಅವ್ರನ್ನ ಎಲ್ಲೆಲ್ಲೋ ಅವರು ದೇಹತ್ಯಾಗ ಮಾಡಿದ ಮೇಲೆ, ಯಾಕಂದರೆ ನಾವು ಯಾವತ್ತೂ ಕಾಲ ಆಗಿಲ್ಲ, ಅವ್ರು ದೇಹತ್ಯಾಗ ಮಾಡಿದ್ದು ಅದನ್ನೆಲ್ಲ ನಾವು ಒಂದಲ್ಲ ಒಂದು ಸಂದರ್ಭದಲ್ಲಿ ನೋಡಿದವರು ಕೂಡ. ಅವ್ರನ್ನ ಬೇರೆ ಬೇರೆ ಕಡೆ ಅವ್ರನ್ನ ಒಂದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಹೇಳಿದಾಗ ಕೊನೆಗೆ ಕಂಠೀರವ ಸ್ಟುಡಿಯೋನಲ್ಲಿ ಮಾಡೋದು ಅಂತ. ಅವರೇ ಒಂದು ಜಾಗದಲ್ಲಿ ಇನಾಗ್ರೇಟ್ ಮಾಡಿದಂಥ, ಶಂಕುಸ್ಥಾಪನೆ ಮಾಡಿದಂಥ ಒಂದು ಸ್ಥಳದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆ ಸ್ಥಳದಲ್ಲಿ ಇರಿಸಬೇಕಾಗಿದೆ. ಕರ್ನಾಟಕದ ಕುಟುಂಬ ಅಂತ ಹೇಳಿದ್ರು. ನೋಡಿ, ಅದಾದಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಹುಶಃ ಯಾವುದಾದ್ರೂ ಒಂದು ಮಹಿಳೆ 85 ಚಿತ್ರಗಳನ್ನು ಶತಮಾನೋತ್ಸವ ಮತ್ತು ಸಿಲ್ವರ್ ಜೂಬ್ಲಿ, ಡೈಮಂಡ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಏನಿದೆ ಎಲ್ಲ ಜೂಬ್ಲಿಯನ್ನು ಮಾಡಿದಂಥ ಒಂದು ಸಂಸ್ಥೆಯ ಅಧಿನಾಯಕಿಯಾಗಿ, ರಾಜ್ಕುಮಾರ್ ಅವರ ಧರ್ಮಪತ್ನಿಯಾಗಿ 3 ಜನ ಸುಪುತ್ರಗಳನ್ನು ಕರ್ನಾಟಕಕ್ಕೆ ಕೊಟ್ಟಂತಹ ಏಕೈಕ ಮಹಿಳೆ ಅಂತ ಹೇಳಿದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಅವರೊಂಥರ ಶಕ್ತಿ ದೇವತೆ ಇದ್ದಾಗಿ ಅವರಿಂದನೇ ಹುಟ್ಟಿದ್ದದ್ದು ಶಕ್ತಿಧಾಮ ಅಂತೀವಿ. ಅವರು ಕಾಲ ಆಗ್ತಾರೆ. ಕೊನೆಗೆ ಅವರನ್ನು ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ಇರಬೇಕು. ಸೊ ಕುಟುಂಬ ಬಂದಾಯ್ತು ನನಗೆ. ಕರೆಗೆ ಮೂರನೇದು ಪುನೀತ್ ರಾಜ್ಕುಮಾರ್ ಅವರು 11 ಗಂಟೆಗೆ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ, 11:05ಕ್ಕೆ ಮನೆ ಬಿಟ್ಟಿದ್ದಾರೆ. ರಮಣರಾವ್ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ. 11:15 ಗಂಟೆಗೆ ಫೋನ್ ಬಂತು, ಚಿನ್ನಪ್ಪಣ್ಣವ್ರ ಜೊತೆ ಹೋಗಿ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಮಲಗಿದ್ದಾರೆ. 11:40 ಅಷ್ಟೊಂದ್ರೆ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇಲ್ಲ. ಅವರನ್ನು ಕೂಡ ಕುಟುಂಬ ಅಂತ ಹೇಳಿದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ರು. ಅಂದರೆ ಕರ್ನಾಟಕದಲ್ಲಿ ಒಂದು ಕುಟುಂಬದವರೆಲ್ಲ ನೋಡಬೇಕಾದಂಥ ಒಂದು ಜಾಗ ಅಂದರೆ ಅದು ಕಂಠೀರವ ಸ್ಟುಡಿಯೋ ಅಂತ ಆಗಿದೆ. ಈಗಾಗಲೇ ರಾಜ್ಕುಮಾರ್ ಅವರು ಅಲ್ಲಿ ಪುಣ್ಯಭೂಮಿ ಅಂತ ಮಾಡಿದಾಗ ಬಹುಶಃ ಯಾರೂ ಕೂಡ ಅದನ್ನು ನೋಡದೇ ಇರೋರು ಭಾಳ ಜನ ಕಾಣಬೇಕು. ಪುನೀತ್ ರಾಜ್ಕುಮಾರ್ ಅವರು ಆದಮೇಲೆ ತಮಗೆಲ್ಲ ತಿಳಿದಿದೆ, 1-1.5 ದಿನ ಇದೇ ಅಕ್ಟೋಬರ್ 29-30 ರಾಜ್ಯೋತ್ಸವದ ಬೆಳಿಗ್ಗೆ ಅವರನ್ನು ನಾನು ಅರ್ಲಿ ಮಾರ್ನಿಂಗ್ ಸೂರ್ಯೋದಯ ಸಮಯದಲ್ಲಿ ಅವರನ್ನು ಆ ಸ್ಥಳದಲ್ಲಿ ಅವ್ರನ್ನ ಇರಿಸಬೇಕಾದಂಥ ಸಂದರ್ಭ ಬಂದಾಗ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಅವ್ರನ್ನ ಸಂದರ್ಶನ ಮಾಡಿದ್ದಾರೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಚಿತ್ರ ಮಾಧ್ಯಮದವರು ಕೂಡ ಅದನ್ನು ಹೇಳಿದರು. ಒಂದು ಕಡೆ ಹೇಳಿದ್ರು, ಗಾಂಧೀಜಿಯವ್ರ ಕಾಲದಲ್ಲೂ ಕೂಡ ಇಷ್ಟು ಜನ ಬಂದಿರೋದು ಅವ್ರ ಮಹತ್ವ, ಯಾಕಂದರೆ ಇವ್ರಿಗಿಂತ ಹೆಚ್ಚು ಅಂತ ನಾವು ಹೇಳಲಿಕ್ಕೆ ಅದು ಸರಿ ಬರೋದಿಲ್ಲ. ಆದರೂ ಅಂಥ ಕಾಲದಲ್ಲಿ 25 ಜನ ನೋಡೋದು ವಿರಳ ಇದು ಅಂತ ಮಾತು ಬಂತು. ಆಗ ದೃಶ್ಯ ಮಾಧ್ಯಮ ಇರಲಿಲ್ಲ, ಈ ವಾಟ್ಸಪ್ಗಳಿರಲಿಲ್ಲ, ಇಷ್ಟೊಂದು ಟಿ ವಿಗಳಿರಲಿಲ್ಲ, ಪತ್ರಿಕೆಗಳಿರಲಿಲ್ಲ. ಇದ್ರ ಮೂಲಕ ಎಲ್ಲ ನೋಡೋದಾದರೆ ಪುನೀತ್ ರಾಜ್ಕುಮಾರ್ನ ಇಡೀ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನಸಂಖ್ಯೆ ಅವ್ರನ್ನ ನೋಡಾಯಿತು.
ಓಕೆ, ಒಂದು ತಿಂಗಳು ನೋಡಾಯಿತು. ಎಲ್ಲ ನಮಗೂ ಆಸೆ ಇತ್ತು ಪುನೀತ್ ರಾಜ್ಕುಮಾರ್ ನೋಡಬೇಕು. ಎಷ್ಟೋ ಜನ ಮಕ್ಕಳು ನೋಡಿರಲಿಲ್ಲ, ಅವರು ಹೋದರು, ಮನೆಯವ್ರು ನೋಡಿರಲಿಲ್ಲ ಹೋದರು, ಈ ಊರ್ನವ್ರು ನೋಡಿರಲಿಲ್ಲ ಹೋದರು. ಒಂದು ತಿಂಗಳು ಕಳೀತು, ಎರಡನೇ ತಿಂಗಳು ಕಳೀತು. ಒಂದು ಸ್ಥಳಕ್ಕೆ ಎಷ್ಟು ದಿವಸ ಹೋಗ್ಬೋದು ಜನ? ಬಹುಶಃ ನೀವು ಗೂಗಲಲ್ಲಿ ಏನಾದ್ರು ಸರ್ಚ್ ಮಾಡಿ ನೋಡಿದ್ರೆ ಒಂದು ಭಾನುವಾರ ಪುನೀತ್ರ ಆ ಒಂದು ಪುಣ್ಯ ಭೂಮಿನಲ್ಲಿ 50,000 ಜನಸಂಖ್ಯೆಗಿಂತ ಕಡಿಮೆ ಆಗಿ, ಅದು ಗೌರ್ಮೆಂಟ್ನವರು ಒಂದು ಪೊಲೀಸ್ನವ್ರು ಇಟ್ಟು ಬ್ಯಾರಿಕೇಡ್ ಹಾಕಿ ಕೌಂಟಿಂಗ್ ಸಹಿತ ಬಂದಿರೋ ರಿಪೋರ್ಟ್ ಪ್ರಕಾರ 48,000 ರಿಂದ 50,000 ಜನ ಪುನೀತ್ ರಾಜ್ಕುಮಾರ್ ಅವರು ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಶನಿವಾರ 20,000 ರಿಂದ 25,000 ಜನ ಹೋಗ್ತಾ ಇದ್ದಾರೆ. ಇನ್ನು ಪ್ರತಿದಿನ 15-20 ಕಾಮನ್. ಅಂದರೆ ಒಂದು ವಾರಕ್ಕೆ 1.25 ಲಕ್ಷಕ್ಕೂ ಹೆಚ್ಚು ಜನ ಆ ಜಾಗವನ್ನು ನೋಡಾಯಿತು. ಅಂದರೆ ಒಂದು ತಿಂಗಳಿಗೆ ಸುಮಾರು 5.5 ಲಕ್ಷ ಜನ. 5 ಲಕ್ಷ ಜನ ಅಂತ ಹಿಡಿದ್ರು. ಈಗ 9 ತಿಂಗಳಾಗಿದೆ, 10ನೇ ತಿಂಗಳು ಬರ್ತಾ ಇದೆ. ಈಗ 10 ಅಲ್ಲ 11ನೇ ತಿಂಗಳು ಬರ್ತಾ ಇದೆ. 10 ತಿಂಗಳಿಗೆ ಆ ಸ್ಥಳಕ್ಕೆ ಸುಮಾರು 2-2.5 ಗಂಟೆ ಸಮಯ ಮಕ್ಕಳು, ಅಜ್ಜಿರು, ವಯಸ್ಸಾದವರು, ಯಂಗ್ಸ್ಟರ್ಸ್ಗಳು ಪ್ರತಿಯೊಬ್ಬರು ಬಂದು ಅವರ ಹರಕೆಗಳನ್ನು, ಹೂವುಗಳನ್ನು ಇಟ್ಟು ಹೋಗ್ಬೇಕು ಅಂತಂದರೆ 50 ಲಕ್ಷಕ್ಕೂ ಹೆಚ್ಚು ಜನ 50 ದಿವಸ ಜಾಗ ನೋಡ್ತಾ ಇದ್ದಾರೆ. ಅಂದರೆ ಯಾವ್ದಾದ್ರು ಒಂದು ವಿಷಯ ಇದೆಯಾ? ಯಾಕೆ ಅದನ್ನೆಲ್ಲ ಬಂದು ನೋಡ್ತಾ ಇದ್ದಾರೆ? ಈ ವಿಷಯವನ್ನು ನಾವು ಮುಖ್ಯಮಂತ್ರಿಗಳ ಹತ್ರ ಮೊನ್ನೆ ಒಂದು ಅಪ್ಪೂರವರು ನೇತ್ರದಾನದ ಬಗ್ಗೆ ಒಂದು ಅಭಿಯಾನ ಮಾಡಿದ್ರು. ಅವರ ಪ್ರತಿ ಜನರು ಕೂಡ ನೇತ್ರದಾನ ಮಾಡ್ಕೋಬೇಕು ಅಂತೇಳಿ ಸರ್ಕಾರ, ರಾಜ್ಕುಮಾರ್ ಟ್ರಸ್ಟ್ ಒಂದು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ 3 ಜನ ಸೇರಿ ಒಂದು ಎಲ್ಲ ಹಾಸ್ಪಿಟ್ಲು ತಾವು ನೋಡ್ಬೋದು, ಕಣ್ಣಿನ ತಪಾಸಣೆ ಮಾಡ್ಕೋಬೇಕು ಅಂತೇಳಿ ಪುನೀತರ ಚಿತ್ರ ಎಲ್ಲ ಕಡೆ ಇದೆ. ಆ ಕಾರ್ಯಕ್ರಮಕ್ಕೆ ಬಂದಾಗ ನಾವು ಮುಖ್ಯಮಂತ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಮೋಸ ಅದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಇದುವರೆಗೂ ನಾವು ವಿವೇಕಾನಂದರು ನೋಡಿದ್ದೀವಿ ಸರ್, ಕೇಳಿದ್ದೀವಿ, ಆ ಕಾಲ ಮುಗೀತು. ಇದೆಲ್ಲ 100 ವರ್ಷಗಳಾಯ್ತು ಬಂತದು. ಇತ್ತೀಚಿನ ಒಂದು ದಿನಗಳಲ್ಲಿ ಒಬ್ಬ ಯುವ ನಾಯಕನನ್ನು ಪ್ರತಿಯೊಬ್ಬರೂ ಒಂದು ಗೌರವಿಸೋದು, ಆದರಿಸೋದು, ಭಕ್ತಿಯಿಂದ ಬರೋದು. ಆ ಜಾಗಕ್ಕೆ ಇಷ್ಟು ಲಕ್ಷ ಜನ ಬಂದೋಗಿದ್ದಾರೆ. ನೀವು ಅವರು CM ಅವ್ರು ಹೇಳಿದ್ರು, ಅದೇನಂತ ಸ್ಫೂರ್ತಿ ಜನಗಳಿಗಿದೆ ಅಂತ ಗೊತ್ತಿಲ್ಲ. ಯಾವ ಮೂಲೆಗೆ ಹೋದ್ರು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ವಿಷಯ ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಕೂಡ ಒಂದು ಅಪೀಲ್ ಕೊಟ್ಟಿದ್ದೀವಿ. ಆ ಒಂದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಇಂಡಿಪೆಂಡೆನ್ಸ್ ಡೇ ಅಂತ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಇನ್ಸ್ಪಿರೇಷನ್ ಡೇ ಅಂತ, ಸ್ಫೂರ್ತಿ ದಿನಾಚರಣೆ ಅಂತ ಅದನ್ನ ಮಾಡಬೇಕು. ಆಗ ಎಲ್ಲ ಅಭಿಮಾನಿಗಳು ಕೂಡ ಆ ಒಂದು ದಿನ ಮುಂದೆ ಬರುವ ಜನಾಂಗಕ್ಕೆ ಈ ರೀತಿಯಾದ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಕೂಡ ಅವರಿಗೆ ನಾವು ಒಂದು ಭಿನ್ನವತ್ತನೆಯನ್ನು ಕೊಟ್ಟಿದ್ದೀವಿ ಸರ್. ಈಗಾಗಲೇ ಟ್ರಸ್ಟ್ ಬಗ್ಗೆ ಹೇಳಿದರು. ರಾಜ್ಕುಮಾರ್ ಅವರು ದೇಹತ್ಯಾಗ ಮಾಡಿದ ನಂತರ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತೇಳಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅದರ ಅಧ್ಯಕ್ಷಿಣಿಯಾಗಿ ಎಲ್ಲ ಪುನೀತ್ ಅವರು, ಶಿವಣ್ಣವರು, ರಾಘಣ್ಣ, ತಿನ್ನಪ್ಪಣ್ಣವರು, ರಾಘವೇಂದ್ರ ವೆಂಕಟೇಶ್, ಪರದೂರು ರಾಮಚಂದ್ರ, ನಾವೆಲ್ಲ ಸೇರಿ ಒಂದು ಟ್ರಸ್ಟ್ ಮಾಡ್ಕೊಂಡು ಹೋದೆವು. ಅಲ್ಲಿ ಕಣ್ಣುಗಳನ್ನು ತಪಾಸಣೆ ಮಾಡುವಂಥದ್ದು ಗುಬ್ಬಿನಲ್ಲಿ ಮಾಡಿಸಿದ್ದೀವಿ. ಮೊಟ್ಟ ಮೊದಲಿಗೆ ಆನೇಕಲ್ನಲ್ಲಿ ಪ್ರಾರಂಭ ಮಾಡಿದ್ರು. ಸುಮಾರು 18-20 ಕ್ಯಾಂಪ್ಸ್ ಮಾಡಿದ್ದೀವಿ ಸಾರ್ವಜನಿಕವಾಗಿ. ಇಲ್ಲಿ ಹಿರಿಯಬ್ಬೆ ಅಂತ ಒಂದು ಊರಿದೆ. ಇಲ್ಲಿಂದ ಮುಂದೆ ಅಲ್ಲೊಬ್ಬರು ಪೊಲೀಸ್ ಕಮಿಷನರ್ ಇದ್ದರು, ಅವರು ಚನ್ನಪಟ್ಟ ರೇಂಜಲ್ಲಿ ಇದ್ದರು. ನಮ್ಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ. ಯಾವ್ದಾದ್ರು ಆಕ್ಸಿಡೆಂಟ್ ಆದ ಕೇಸ್ಗಳು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಇಮಿಡಿಯೇಟಾಗಿ ನಮ್ಮ ಬಿಡದಿ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನ್ ಅಂತ ಅವರು ನಮ್ಮ ಆ್ಯಂಬುಲೆನ್ಸ್ ಜೊತೆ ಹೋಗಿ ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಮನೆಯವ್ರನ್ನೂ ಒಂದು ದುಃಖದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವ್ರನ್ನೋ ರಿಕ್ವೆಸ್ಟ್ ಮಾಡಿ ನಮಗೆ ಟ್ರಸ್ಟ್ ಇದೆ, ಇದರ ಕಣ್ಗಳು ಕೊಡಬೇಕು ಅಂತ ಹೇಳಿದಾಗ ರಾಜ್ಕುಮಾರ್ ಅವರೇ ಕಣ್ಗಳು ಕೊಟ್ಟಿದ್ದಾರೆ, ನಾವ್ಯಾಕೆ ಕೊಡಬಾರ್ದು ಅಂತೇಳಿ 98% ಜನ ಯಾರೂ ಕೂಡ ನಮ್ಗೆ ಕಣ್ಣು ಕೊಡೋದೇ ಇಲ್ಲ. ಇವತ್ತು ಸುಮಾರು 990 ಹತ್ತಿರ ಇವತ್ತು ದಿವಸ ಪ್ರಪಂಚ ರಾಜ್ಕುಮಾರ್ ಹೆಸರಿನಲ್ಲಿ ಪ್ರಪಂಚ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಬೋದು. ಇದೆಲ್ಲ ಕೂಡ ಯಾವುದೇ ನಾವು ಮಾಧ್ಯಮದಲ್ಲಾಗಿರಲಿ, ಯಾವುದೇ ಪತ್ರಿಕೆಯಲ್ಲಾಗಿರಲಿ, ಇದನ್ನೆಲ್ಲೂ ಕೂಡ ನಾವು ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ರಾಜ್ಕುಮಾರ್ ಹಾಗೆ ಮಾಡಿದ್ದು. ಅವ್ರು ಏನು ಕೆಲಸ ಮಾಡಬೇಕು ಶ್ರದ್ಧೆಯಿಂದ ಮಾಡಿ, ಒಳ್ಳೆ ಮನಸ್ಸಿಂದ ಮಾಡಿ ಅಂತ ಹೇಳೋರು ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಪುನೀತ್ ರಾಜ್ಕುಮಾರ್ ಭಾರತಕ್ಕ ಅಕ್ಕ ಅವರು ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದರು. ಅಷ್ಟೂ ಕ್ಯಾಂಪ್ಗಳಿಗೂ ಕೂಡ ನಡೆಯೋಕ್ಕಾಗಲಿಲ್ಲ. ಕೊನೆಗೆ ಒಂದು ಕ್ಯಾಂಪಲ್ಲಿ ಆದರೂ ಕೂಡ ಮುಂದೆ ಬಂದು ಕೂತ್ಕೊಳ್ಳೋರು, ಇದು ನಮ್ಮ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ತಿನ್ನಪ್ಪಣ್ಣವರು ಹಲವಾರು ಕಾರ್ಯಕ್ರಮಗಳಲ್ಲಿ ಅದ್ರ ಜೊತೆಲ್ಲ ಭಾಗವಹಿಸಿದ್ದಾರೆ. ನಾನು ಮುಂದೆ ರಿಕ್ವೆಸ್ಟ್ ಮಾಡೋದು ಒಂದೇ, ನೇತ್ರದಾನ ಮಹಾದಾನ ಅಂತ ಒಂದು ಶೀರ್ಷಿಕೆ ಇದೆ. ತಾವು ಎಲ್ಲರೂ ಕೂಡ
ಯಾಕಂದರೆ ಪ್ರೆಡ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಲಕ್ಷಾಂತರ ಪ್ರೆಡ್ ಆಯಿತು ನಾವು ಬರ್ಕೊಟ್ಬಿಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಏನಾದರೂ ಯಾರಿಗಾದರೂ ಒಂದು ಕಾಲ ಆದಂಥ ಪರಿಸ್ಥಿತಿ ಬಂದಾಗ ಹತ್ತಿರ ಇರುವಂಥ ಹಾಸ್ಪಿಟ್ಲಿಗೆ ದಯವಿಟ್ಟು ಕರೆ ಮಾಡಿ ಕಣ್ಣುಗಳನ್ನು ಕೊಡೋ ರೀತಿ ಮಾಡಿ. ಹಾಗೇನಾಗುತ್ತೆ, ರಾಜ್ಕುಮಾರ್ ಹೇಳಿದ್ದಾರೆ, ಇಬ್ಬರು ಕಣ್ಗಳು ಮಣ್ಣಾಗೋದು ಬಂದು ಇಬ್ಬರು ಅಂಧರ ಬಾಳಿಗೆ ಬೆಳಕಾಗಬೇಕು ಅಂತ ಹೇಳಿದ್ದಾರೆ. ಆ ರೀತಿ ಆಗಲಿ ಅಂತ ಒಂದು ಆಸೆ ಪಡ್ತೀವಿ. ಪುನೀತ್ ರಾಜ್ಕುಮಾರ್ ಅವ್ರ ಕಣ್ಗಳನ್ನು ತಗೊಂಡಾಗ ಅದು 4 ಜನಕ್ಕೆ ಕೊಡಲಿಕ್ಕಾಯ್ತು. ಟೆಕ್ನಾಲಜಿ ಆ ರೀತಿ ಇಂಪ್ರೂವ್ ಆಗಿದೆ. ಇದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ವಿತಿನ್ 6 ಅವರ್ಸ್ ಒಳಗಡೆ ಆ ಕಣ್ಣುಗಳನ್ನು ತೆಗಿಬೇಕಾಗುತ್ತೆ. ಯಾರಾದರೂ ಕಾಲ ಆದರೆ ಇಮಿಡಿಯೇಟಾಗಿ ಐಸ್ ಇಟ್ಟು ಇಮಿಡಿಯೇಟಾಗಿ ಯಾವುದಾದ್ರು ಒಂದು ಹಾಸ್ಪಿಟ್ಲಿಗೆ ಇನ್ಫಾರ್ಮ್ ಮಾಡಿದ್ರೆ ನಿಮ್ಮ ಕಣ್ಣುಗಳು ಇವತ್ತು ರಾಜ್ಕುಮಾರ್ ಅವರು ಹೇಗೆ ಪ್ರಪಂಚವನ್ನು ನೋಡ್ತಾ ಇದ್ದಾರೆ, ಭಾರತನ್ನವರು ಅವರೆಲ್ಲರೂ ದಾನಿಗಳೇ, ಅವ್ರು ಹೇಗೆ ನೋಡ್ತಾ ಇದ್ದಾರೆ, ಪುನೀತ್ ಅವ್ರು ಹೇಗೆ ನೋಡ್ತಾ ಇದ್ದಾರೆ, ಹಾಗೆ ನೀವು ನಿಮ್ಮ ಸುತ್ತಮುತ್ತಲ ಜನ ಕಣ್ಣುಗಳು ಹಾಳಾಗದೇ ಇರಲಿ. ಅವರು ಕಾಲ ಆದ ನಂತರ ಅವರು ಈ ಕಾಲದಲ್ಲಿ ನೀವೆಲ್ಲ ಸೇರ್ಕೋಬೇಕು ಅಂತೇಳಿ ಈ ಅವಕಾಶ ನಮ್ಮ ಕಲಾಕಾರ ಹುಲಿಕುಂಟೆ ಅವರು ಇವರಿಗೆ ಇನ್ನಷ್ಟು ಯಶಸ್ವಿ ಕೆಲಸಗಳು ಮಾಡುವಂತಾಗಲಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನಮಸ್ಕಾರ.